ಈ ಒಂದು ಕ್ರೂಷಿಯಲ್ ಟೈಮ್ ಇದು. ಅದಕ್ಕೇನಂತಂದ್ರೆ ಈಗ ಯಾವುದೋ ಒಂದು ಸ್ಪೋರ್ಟ್ಸ್ ಅನ್ನ ತಗೊಂಡಾಗ ವರ್ಷ ಪೂರ್ತಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅದು ಪರ್ಫಾರ್ಮೆನ್ಸ್ ವಿನ್ನಿಂಗ್ ಸ್ಟೇಜ್ ಬಂದಾಗ ಅವತ್ತು ನಾವು ಪರ್ಫಾರ್ಮ್ ಮಾಡ್ಲೇಬೇಕಾಗುತ್ತೆ. ವಿದ್ಯೆ ಕೂಡ ಅಷ್ಟೇ, ನಾವು ವರ್ಷ ಪೂರ್ತಿ ಓದ್ಬೇಕು. ಈಗ ಪರ್ಫಾರ್ಮ್ ಮಾಡೋ ಟೈಮು, ನಿಮ್ಮ ಒಂದು ಸಾಮರ್ಥ್ಯವನ್ನ ಸಾಬೀತು ಮಾಡಿಸ್ಕೊಳ್ಳುವಂತ ಟೈಮು. ಈ ಟೈಮ್ ಅಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿ ಈ ವರ್ಕ್ಶೀಟ್ಸ್ ಮೇಲೆ ನಿಮ್ಮ ಎಲ್ಲ ಎಫರ್ಟ್ ಅನ್ನ ತೋರಿಸಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಕೂತ್ಕೊಂಡಿದೆ ಅದಲ್ಲಿ ಡೆಫಿನೆಟ್ ಆಗಿ ನಿಮ್ಗೆ ಪ್ರತಿಫಲ ಸಿಗುತ್ತೆ ಅಂತ ನಾನು ಬಯಸ್ತೀನಿ. ಹಾಗಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ತಾಲೂಕಿನಲ್ಲಿರುವಂತ 1400 ಮಕ್ಕಳಿದ್ದಾರೆ, SSLC ಮಕ್ಕಳು ಈ ಸರಿ ಎಕ್ಸಾಮ್ ತಗೊಳ್ಳುವಂತವ್ರು. ಅವ್ರಿಗೆಲ್ಲ ಕೂಡ ವರ್ಕ್ಶೀಟ್ಸ್ ಬೇಕು ಅಂತ ಹೇಳಿದ್ರು. ಇದು ನಮ್ಗೆ ತುಂಬಾ ಎಲ್ಲೋ ಕನೆಕ್ಟ್ ಆಯ್ತು. ಯಾಕಂತಂದ್ರೆ ನಾವೆಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳ ಒಂದು ಗುಣಮಟ್ಟ, ಅವರ ಒಂದು ಸಾಮರ್ಥ್ಯವನ್ನ ಡೆವಲಪ್ ಮಾಡ್ಬೇಕು ಅಂತ ನಾವು ಪ್ರಯತ್ನ ಮಾಡ್ಕೊಂಡು ಬರ್ತಾನೆ ಇದೀವಿ. ನಮ್ಗೆ ಒಂದು ಇವಾಗ ಅನಿಸ್ತು ಒಬ್ಬ ರೈಟ್ ಪರ್ಸನ್ ನಮ್ಗೆ ಕನೆಕ್ಟ್ ಆಗಿದ್ದಾರೆ ಅಂತ. ನಿಜವಾಗ್ಲೂ ತುಂಬಾ ಧನ್ಯವಾದವನ್ನು ಹೇಳ್ಬೇಕಾಗುತ್ತೆ. ಆತರ ನಮ್ಗೆ ಇಷ್ಟು ವರ್ಷಗಳು ಕೂಡ ನಮ್ಗೆ ಹಲವಾರು ಸಹಕಾರವನ್ನು ಕೊಟ್ಟಿದ್ದಾರೆ. ಬಟ್ ನೀವು ಕೂಡ ಅದಕ್ಕಿಂತ ಒಂದು ಒಳ್ಳೆ ವ್ಯಕ್ತಿ ಕನೆಕ್ಟ್ ಆಗಿದ್ದಾರೆ ಅಂತ ಇನ್ನೊಂದಷ್ಟು ಇನ್ಸ್ಪಿರೇಷನ್ ನಮ್ಗೆ ಸಿಗೋ ತರ ಖಂಡಿತ ಇನ್ಸ್ಪಿರೇಷನ್ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಏನು ಇದನ್ನೆಲ್ಲ ಕೇಳಿದ್ರು, ನಾವು ಈಗಾಗಲೇ ಎಲ್ಲ ವ್ಯವಸ್ಥೆ ಮಾಡಿದೀವಿ. 1400 ವರ್ಕ್ಶೀಟ್ಸ್ ಅನ್ನ ಜೊತೆಗೆ ಇನ್ನೂ ಹೆಚ್ಚಾಗಿ 1 ಬುಕ್ 2 ಬುಕ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಕೊಳ್ಳೋದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿದ್ವಿ. ನೀವೆಲ್ಲ ಕೂಡ ಚೆನ್ನಾಗಿ ಬರೆದು ಈಗಾಗಲೇ ನಾವು ಮೊದಲೆಲ್ಲ ನಾನು ಓದ್ತಾ ಇರ್ಬೇಕಾಗ ಅಥವಾ ಸುಮಾರು ಬ್ಯಾಕ್ ವರ್ಷಗಳನ್ನ ನಾವು ನೋಡಿದಾಗ ಉಡುಪಿ, ಕಾರ್ಕಳ, ಮಂಗಳೂರು, ದಕ್ಷಿಣ ಕನ್ನಡ ಆ ಕಡೆ ಭಾಗಗಳ ಜಿಲ್ಲೆಗಳ ತಾಲೂಕುಗಳ ಒಂದು ಶಾಲೆಗಳು, ಸರ್ಕಾರಿ ಶಾಲೆಗಳು ಹೈಯೆಸ್ಟ್ SSLC ಮಾರ್ಕ್ಸ್ ತಗೊಳ್ತಾ ಇದ್ರು. ಫಸ್ಟ್, ಸೆಕೆಂಡ್, ಥರ್ಡ್ ಆ ತರ ಬರ್ತಾ ಇದ್ರು. ನಮ್ ಕೋಲಾರ ಜಿಲ್ಲೆ 7ನೇ ಪ್ಲೇಸ್, 8ನೇ ಪ್ಲೇಸ್, 10ನೇ ಪ್ಲೇಸ್ ಆ ತರ ಬರ್ತಾ ಇತ್ತು. ಈಗ ಅದನ್ನೆಲ್ಲ ಕಾಲ ಬದಲಾಗಿದೆ. ನಾವು ಕೂಡ ಫಸ್ಟ್ ಬರ್ಬೋದು, ಅದೇನ್ ದೊಡ್ಡ ಕಷ್ಟ ಏನಿಲ್ಲ. ಕಷ್ಟಪಟ್ರೆ ಮುಳಬಾಗ ತಾಲೂಕಿ ಈ ಸ್ಟೇಟ್ ಅಲ್ಲಿ ಫಸ್ಟ್ ಬರ್ಬೋದು. ಎಲ್ಲದಕ್ಕೂ ಮುಳಬಾಗ ತಾಲೂಕು ಫೇಮಸ್. ಎಜುಕೇಶನ್ ಯಾಕಿಲ್ಲ, ನಾವ್ಯಾಕೆ ಹಿಂದೆ ಇರ್ಬೇಕು? ನಾವು ಫಸ್ಟ್ ಬರೋಣ, ತಗೊಳ್ಳಿ, ಚೆನ್ನಾಗಿ ಬರೀರಿ. ಇನ್ನ ನೆಕ್ಸ್ಟ್ ವರ್ಷ ಏನೆಲ್ಲ ಬೇಕು ಎಜುಕೇಶನ್ ನಿಮ್ಗೆಲ್ಲ ಡೆವಲಪ್ ಆಗ್ಲಿಕ್ಕೆ ಅದೆಲ್ಲ ಕೂಡ ನಾವು ಶಿಕ್ಷಣ ಇಲಾಖೆ ಜೊತೆ ಇರ್ತೀವಿ ಅಂತ ಹೇಳ್ತಾ, ಹಾಗಾಗಿ ನಿಮ್ಮೆಲ್ಲ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಯೇ ನಾವು ನಮ್ ಧ್ಯೇಯ ಅಂತ ಇಟ್ಕೊಂಡಿದೀವಿ. ನಮ್ಮ ಯಂಗಿರಪ್ಪ ಸರ್ ಹೇಳ್ತಾ ಇದ್ರು, ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಶಾಲೆಗಳಿಗೆ ಏನಕ್ಕೆ ಒತ್ತು ಕೊಡ್ತೀವಿ ಅಂತ. ಹಾಗಾಗಿ ನಾವು ಮೊದಲು ಗಿಡ ನೆಟ್ಟಾಗ ಅದಕ್ಕೆ ತುಂಬಾ ಬಲ ಕೊಟ್ಟಾಗ ಬಲ್ತ್ಕೊಳ್ಳುತ್ತೆ, ಚೆನ್ನಾಗಿ ನಿಂತ್ಕೊಳ್ಳುತ್ತೆ, ಒಳ್ಳೆ ಲಾಂಗ್ ಲೈಫ್ ಕೊಡುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಾಥಮಿಕ ಶಾಲೆಯನ್ನ ನಾವು ಬಲಪಡಿಸ್ತಾ ಇದೀವಿ. ಅದ್ರ ಜೊತೆಗೆ ಅದರ ಹಂತದಲ್ಲಿ ಮೇಲೆ ಹಂತದಲ್ಲಿ ಬರುವಂತ ಎಲ್ಲಾ ಶಾಲೆಗಳು ಕೂಡ ನಾವು ಗಮನ ಹರಿಸ್ತೀವಿ ಸರ್. ದಯವಿಟ್ಟು ತಪ್ಪು ತಿಳಿಬಾರ್ದು ಅಂತ ಹೇಳ್ತಾ ಶಾಲೆ ಕೂಡ ಭೇಟಿ ಮಾಡ್ತೀವಿ. ಎಲ್ಲಾ ಪ್ರಾಥಮಿಕ ಶಾಲೆ ಶಿಕ್ಷಣದಿಂದ ಪ್ರೌಢ ಶಿಕ್ಷಣವರೆಗೂ ಎಲ್ಲ ಒಂದೇ ಕ್ಲಸ್ಟರ್ ಅದು. ಸೊ ಹಾಗಾಗಿ ಎಲ್ಲಾನು ಒಟ್ಟಿಗೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತೇನು ಸಮಯದ ಅಭಾವದಿಂದ ಸಾಂಕೇತಿಕ ನಾವು ಇಲ್ಲೆಲ್ಲ ಮಕ್ಕಳಿಗೆ ನಾವು ಕೊಡ್ತೀವಿ. ಮಿಕ್ಕಿದೆಲ್ಲ ಕೂಡ ಜವಾಬ್ದಾರಿ ತಗೊಳ್ಳೋ ಸಾರ್ಗಳಿದ್ದಾರೆ. ಅವ್ರನ್ನ ತಗೊಂಡು ಎಲ್ಲಾ ಶಾಲೆಗಳು ದಯವಿಟ್ಟು ರೀಚ್ ಮಾಡ್ಬೇಕು. ಎಲ್ಲಾ ಒಂದು ಮಗು ಕೂಡ ಮಿಸ್ ಆಗಿದ್ರೆ ರೀಚ್ ಆಗ್ಬೇಕು ಅನ್ನೋದೇ ನನ್ನ ಒಂದು ಭಾವನೆ. ಆದ್ರಿಂದ ನಿಮ್ಗೆಲ್ಲರೂ ಕೂಡ ಈ ವೇದಿಕೆ ಮೇಲೆ ಇರುವಂತ ವೇದಿಕೆ ಮೇಲೆ ಎಲ್ಲ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ, ಆ ಕಡೆ ಇರುವಂತ ಎಲ್ಲ ಶಿಕ್ಷಕಿಯರಿಗೂ, ಮುಖ್ಯವಾಗಿ SSLC ಮಕ್ಕಳು ಎಲ್ಲರಿಗೂ, ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಮ ಮಾತಿಗೆ ಮನಕೊಟ್ಟು ಬಂದಿದೆ. ಅವ್ರಿಗೂ ಎಲ್ಲ ಕೂಡ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯದಾಗಲಿ.